ನಮಸ್ಕಾರ, ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಅಂದು ಸಿದ್ದರಾಮಯ್ಯ ಅವರು ಟಿಕೆಟ್ ಘೋಷಿಸಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದರು. ಕಮಿಟಿ, ಪಕ್ಷ, ಹೈಕಮಾಂಡ್ ಅಂತ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ರು. ಯಾರಿಗೂ ಆ ಹಕ್ಕು ಇಲ್ಲ ಅನ್ನೋದನ್ನ ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಂದಾನೇ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಲಾಗಿದೆ. ಗೊಂಡ್ಲುಪೇಟೆಗೆ ಮಹದೇವ್ ಪ್ರಸಾದ್ ಅವರ ಪುತ್ರನಿಗೆ ಡಿಕೆ ಶಿವಕುಮಾರ್ ಅವರೇ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಪ್ರಜಾಧ್ವನಿ ಯಾತ್ರೆಯಲ್ಲಿ ಗಣೇಶ್ ಪ್ರಸಾದ್ಗೆ ಜೈ ಅಂತ ಹೇಳಿದ್ದಾರೆ ಡಿಕೆಶಿ. 25,000 ಮತಗಳಿಂದ ಗೆಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಅಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಅನೇಕರ ಹೆಸರುಗಳನ್ನ ಹೇಳಿದ್ರು. ಇವರನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ರು. ಆಗ ಡಿಕೆಶಿ ಹೇಳಿದ್ದು ಯಾರಿಗೂ ಆ ಅಧಿಕಾರ ಇಲ್ಲ, ಹೈಕಮಾಂಡ್ಗೆ ಮಾತ್ರ ಅಧಿಕಾರ ಅನ್ನುವ ಮಾತನ್ನ ಹೇಳಿದ್ರು. ವಿಲ್ ನಾಟ್ ಅಲೋ. ಯಾರು ನಮ್ಮ ಪಕ್ಷದ ಇತಿಯನ್ನ ಮೀರಿದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾವು ಈಗ ಸದ್ಯಕ್ಕೆ ಯಾರು ಅರ್ಜಿ ಹಾಕಿದ್ದಾರೆ ಅವ್ರನ್ನ ಪರಿಗಣಿಸ್ತಾ ಇದ್ದೀವಿ. ಕೆಲವು ಸಂದರ್ಭದಲ್ಲಿ ಇನ್ನ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಬೋದಪ್ಪ. ಆ ಸಂದರ್ಭದಲ್ಲಿ ಮುಂದಕ್ಕೆ ನಾವು ಓಪನ್ ಇಟ್ಕೊಂಡಿರ್ತೀವಿ, ನೋಡೋಣ. ನಮ್ಗೆ ಈಗಾಗಲೇ ಬೇಕಾದಷ್ಟು ಬಹಳ ಅರ್ಜಿಗಳೆಲ್ಲ ನಮ್ಗೆ ಬಂದಿದೆ. ನಾವು 31 ಎಲ್ಲ ಕೊಡ್ಬೇಕು. 1ನೇ ತಾರೀಕು ನನಗೆ ಸಬ್ಮಿಟ್ ಮಾಡಬೇಕು. 5ನೇ ತಾರೀಕು ಒಳಗಡೆ ಇನ್ನೊಂದು ಸಮಿತಿ ಸಭೆಯನ್ನ ಕರಿಬೇಕು. ನಾವು ಆದಷ್ಟು ಜಲ್ದಿ 15ನೇ ತಾರೀಕು ಒಳಗಡೆ ಇಡೀ ರಾಜ್ಯಕ್ಕೆ ನಾವು ನಮ್ದೇ ಆದಂತ ತೀರ್ಮಾನ ನಾವು ಕೊಡ್ತೇವೆ. ಯಾರು ಘೋಷಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೊಲದಲ್ಲಿದ್ರೆ ಚಂದ. ಈ ದಾನ ಧರ್ಮ ಮಾಡುವ ಗಣೇಶ್ ಪ್ರಸಾದನ ಕೈ ಅಧಿಕಾರದಲ್ಲಿದ್ರೆ ಚಂದ. ಈ ಕೈ ಜೋಡಿಸಿ ಒಬ್ಬೊಬ್ರು 5 ಓಟನ್ನ ಹಾಕಿಸ್ಬೇಕು. ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಮಗನಾಗೆ ಸಾಕಬೇಕು. ಹೊಲದಲ್ಲಿದ್ರೆ ಚಂದ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಆವತ್ತು ಸಿದ್ದರಾಮಯ್ಯ ಅವರು ಕೊಪ್ಪಳ, ಗಂಗಾವತಿ, ಹೀಗೆ ಯಾದಗಿರಿಯಲ್ಲೆಲ್ಲ ಅಭ್ಯರ್ಥಿಗಳ ಒಂದು ಸ್ಫೂರ್ತಿಗೋಸ್ಕರ, ಅಲ್ಲಿ ಜನರ ಸ್ಫೂರ್ತಿಗೋಸ್ಕರ ಘೋಷಣೆಗಳ ಮಾಡಿದ ಸಂದರ್ಭದಲ್ಲಿ ಇದೇ ಡಿಕೆಶಿ ಹೇಳಿದ್ರು ಯಾರಿಗೂ ಅಧಿಕಾರ ಇಲ್ಲ, ಅದು ಇರೋದು ಹೈಕಮಾಂಡ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸಮಿತಿಗೆ ಅಂತ ಹೇಳಿ. ಇವತ್ತು ಹೇಗೆ ಹಾಗಾದ್ರೆ ಅನೌನ್ಸ್ ಮಾಡಿದ್ರು? ಹೇಳೋದೊಂದು ಮಾಡೋದೊಂದ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಇವತ್ತು ಪ್ರಜಾಧ್ವನಿ ಸಮಾವೇಶದಲ್ಲಿ ಗುಂಡ್ಲುಪೇಟೆಯಲ್ಲಿ ದಿವಂಗತ ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರಿಗೆ ಟಿಕೆಟ್, ಅವರನ್ನ ಹೆಚ್ಚಿನ ಮತಗಳನ್ನ ಗೆಲ್ಲಿಸಿ 25,000 ಮತಗಳನ್ನ ಗೆಲ್ಲಿಸಿ ಅಂತೇಳಿ ಇವತ್ತು ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ರು ಮತ್ತು ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿದ್ರು. ಗುಂಡ್ಲುಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಪ್ರಸಾದ್ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಈ ಹಿಂದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊಪ್ಪಳ ಸೇರಿದಂತೆ ಅನೇಕ ಕಡೆ ಕೆಲವೊಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆಯನ್ನ ಮಾಡಿದ್ರು. ಇವ್ರನ್ನ ತಾವು ಗೆಲ್ಲಿಸ್ಬೇಕಂತ ಹೇಳಿ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾರು ಕೂಡ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡೋಂಗಿಲ್ಲ, ಅಭ್ಯರ್ಥಿಗಳನ್ನ ಹೆಸರನ್ನ ಘೋಷಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಮುಖಾಂತರ ವ್ಯಂಗ್ಯ ದಾಟಿಯಲ್ಲಿ ಮತ್ತು ಖಡಕ್ ಆಗಿ ಮತ್ತು ಗರಂ ಆಗಿ ಸಿದ್ದರಾಮಯ್ಯನವರ ವಿರುದ್ಧ ಹರಿಯಾಯ್ತು. ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ತಮ್ಮ ಹೇಳಿಕೆಗೆ ತಾವು ಬದ್ಧರಾಗದೆ ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್ ರವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆಯನ್ನ ಮಾಡಿರುವಂತದ್ದು. ಅವತ್ತು ಸಿದ್ದರಾಮಯ್ಯ ವಿರುದ್ಧ ಹರಿಯಾಯ್ದು ಒಂದು ಸಂದರ್ಭದಲ್ಲಿ ಅವರದು ಒಂದು ರೀತಿಯ ಸ್ಟ್ಯಾಂಡ್ ಇತ್ತು. ಇವತ್ತು ಗಣೇಶ್ ಪ್ರಸಾದ್ ರವರು ಅನೌನ್ಸ್ ಮಾಡೋ ವಿಚಾರದಲ್ಲೇ ಇವ್ರದೇ ಆದ ಒಂದು ಸ್ಟ್ಯಾಂಡ್ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ವಿಚಾರದಲ್ಲಿ ಒಂದು ನೀತಿ, ತನ್ನ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇನ್ನೊಂದು ನೀತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರೂವ್ ಮಾಡಿದ್ರು ಅಂತ ಹೇಳಿ ತಪ್ಪಾಗ್ಲಾರ್ದು. ಆ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಾನು ಪವರ್ಫುಲ್ ಮತ್ತು ತಾನು ಯಾರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತೀನಿ ಅವರಿಗೆ ಟಿಕೆಟ್ ಅನ್ನೋದನ್ನ ಪರೋಕ್ಷವಾಗಿ ಟಿಕೆಟ್ ಆಕಾಂಕ್ಷಿಗಳಿಗೆ ಇದೊಂದು ಘೋಷಣೆ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.